ಅದೇ ನಾವು ಆರ್ ಸಿ ಬಿಗೆ ಮಾತಾಡ್ತಾ ಇದ್ವಿ. ಅದು ಆರ್ ಸಿ ಬಿ CSK ಮ್ಯಾಚ್ ಅದೇ ನಮ್ಮ ಫೈನಲ್ಸ್ ಥರ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಅದು ಹೆಂಗೆ ಅವರು ಮ್ಯಾಚ್ ನೋಡೋಕ್ಕೆ ಸ್ಟೇಡಿಯಮಲ್ಲಿದ್ದರು, ನಾನು ಮನೇಲಿ ನೋಡ್ತಾ ಇದ್ದೆ, ನನ್ನ ತಮ್ಮ ಸ್ಟೇಡಿಯಮಲ್ಲಿದ್ದ. ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಬಟ್ ಅವರು ಎಷ್ಟು ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಅಂತ ಎಲ್ಲ ಹೇಳ್ತಾಯಿದ್ರು. ಅವ್ರು ಡ್ಯಾನ್ಸಲ್ಲಿ ಟ್ರೈನಿಂಗ್ ಮಾಡ್ಯಾರ ಭರತನಾಟ್ಯಮ್. ಸೊ ಅದು ಹೇಳ್ತಾಯಿದ್ರು. ಆಮೇಲೆ ನಾವು ಟೈಮ್ ಬರುತ್ತೆ ಸ್ಟೆಪ್ಸು ತೋರಿಸಿದಾಗ, ಅಂದರೆ ಬೇಗ ಒಂದು 5 ಸೆಕೆಂಡಲ್ಲಿ ಕಲ್ತ್ಬಿಟ್ರು ಅವರು. ಸೊ ಅದು ಮಾಡಿದ್ವಿ. ಆಮೇಲೆ ತುಂಬ ಸಪೋರ್ಟಿವ್ ಆಗಿದ್ರು ನಮ್ಮ ಸಿನಿಮಾ ಬಗ್ಗೆ. ನಮ್ಮ ಅದೇ ಇವೆಂಟ್ ಬರ್ತಾರೆ ಅಂತ ಖಂಡಿತ ಹೇಳಿದ್ದಾರೆ. ಆವತ್ತಿನ ದಿವಸ ನಾನು ಇರಲಿಲ್ಲ, ಯಾಕಂದರೆ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅವತ್ತಿನ ದಿವಸ ಆ ಡೇಟ್ ಕ್ಲಾಶ್ ಆಗಿಬಿಟ್ಟಿತ್ತು ಅದಕ್ಕೆ. ಹೌದು, ನಿಜವಾಗ್ಲೂ. ಯಾಕಂದರೆ ನಮ್ಮ ಬಿಗ್ ಫ್ಯಾನ್ ಆಫ್ ನಮ್ಮ ಪ್ಲೇಯರ್ಸು, ಎಸ್ಪೆಷಲಿ ವಿಮೆನ್ RCB ಆಡಿದಾಗ ಎಲ್ಲರೂ ಹೆಂಗೆ ಸೆಲೆಬ್ರೇಟ್ ಮಾಡಿದ್ದೀವಿ ನಾವೆಲ್ಲರೂ ಅವರ ಗೆಲುವನ್ನ. ಯಾಕಂದರೆ ಪಾಪ ನಮ್ಮ ಹುಡುಗರು ಮಾಡೋಕ್ಕಾಗ್ದಿರೋದು ನಮ್ಮ ಹುಡುಗಿರು ಮಾಡಿದ್ರಲ್ಲ ಅನ್ನೋ ಆ ಖುಷಿ, ಆ ಹೆಮ್ಮೆ. ಸೊ ಅದನ್ನು ನಮ್ಮ ಕರ್ನಾಟಕದವಳನ್ನ ಮೀಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರು. ನಾನು ನೋಡಿ ನೆಕ್ಸ್ಟ್ ವರ್ಷ 2 ನಾವು ಗೆಲ್ತೀವಿ ಅಂತ ಪಕ್ಕಾ ಸರ್. ಸೊ ಇನ್ನೇ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸಾಕಷ್ಟು ಜನ ದೊಡ್ಡ ಸ್ಟಾರ್ಸ್ಗಳೆಲ್ಲ ವರ್ಕ್ ಮಾಡಿದ್ದಾರೆ. ಶಿವಣ್ಣ ಜೊತೆ ವರ್ಕ್ ಮಾಡಿದ್ದೀರಾ, ಪ್ರಭುದೇವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲ ಸಿನಿಮಾ ಬಗ್ಗೆ ಏನು ಹೇಳಿದ್ದೀರಾ ಅವರೆಲ್ಲ ಮುಂಚೆನೇ? ಇಲ್ಲ ಸರ್, ಆ ಥರ ನಾನು ಅಲ್ಲಿ ಕೆಲಸ ಮಾಡುವಾಗ ನನಗೆ ಈ ಗೌರಿ ಸಿನಿಮಾ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ನನಗೇ ಗೊತ್ತಿರಲಿಲ್ಲ. ಸೊ ಆವಾಗ ನಾನು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಏನೇನು ಕೆಲಸ ಇತ್ತು ಆ ಥರ ಮಾಡ್ಕೊಂಬರ್ತಾಯಿದ್ದೆ ಸರ್. ಯಾಕೆಂದರೆ ತಂದೆಯವರು ಆವಾಗಿಂದ ಎಲ್ಲರೂ ಜೊತೆ ತುಂಬ ಚೆನ್ನಾಗಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಪ್ಲಾನ್ಸ್ ಇದೆ ದೊಡ್ಡ ಮೀಟ್ ಮಾಡೋದು ಹೋಗಬೇಕು ಅಂತ? ಅಂದರೆ ಒಂದು ಹೇಳ್ಬೋದು ಅಂದರೆ ಕರಾತಕ ದಮನಕ ಸಿನಿಮಾ ಮಾಡುವಾಗ ನನಗೆ ಪ್ರಭುದೇವ್ ಅವ್ರ ಡ್ಯಾನ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ, ಅದು ಅಷ್ಟು ಅದ್ಭುತವಾಗಿ ಮಾಡ್ತಿದ್ರು. ಆವಾಗ ನಾನು ಅವ್ರಿಗೆ ಸುಮ್ಮನೆ ನಡ್ಕೊಂಬರುವಾಗ ಅವ್ರ ಜೊತೆ ಒಂದು ಸಲ ಅವ್ರನ್ನ ನೋಡಿ, ನೀನು ಯಾಕೆ ಹೀರೋ ಆಗಲ್ಲ ಅಂತ ಅವ್ರೆ ನನಗೆ ಕೇಳ್ತಿದ್ರು. ಅದಕ್ಕೆ ನಾನು ಹೇಳಿ, ಸರ್ ನನಗೂ ಆಸೆ ಇದೆ ಸರ್, ಹೀರೋ ಆಗಬೇಕು ಅಂತ. ಆಗ್ತೀಯ ಅಂತ ಅವರೇ ತುಂಬ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಅದೊಂದು ನಾಟಕ ಇದೆ ಸರ್. ಸರ್ ಮೇಡಮ್, ನೀವು ಎಷ್ಟು ಎಕ್ಸೈಟ್ ಆಗಿದ್ದಾರೆ ನೀವು ದೊಡ್ಡ ಸ್ಕ್ರೀನ್ ನೋಡೋದು? ಚಿಕ್ಕ ಸ್ಕ್ರೀನ್ ನೋಡ್ತಾ ಇದ್ದೀವಿ, ನೀವು ಈಗ ದೊಡ್ಡ ಸ್ಕ್ರೀನಲ್ಲಿ ಅಷ್ಟು 1000 ಜನ ಮಧ್ಯೆ ಸಿನಿಮಾ ನೋಡೋಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ಮೆಂಟ್ ಅಂದರೆ ಮಿಕ್ಸ್ಡ್ ಎಮೋಷನು. ಬಟ್ ನನಗೆ ತೃಪ್ತಿ ಇದೆ. ನಾನು ಏನು ಮಾಡಿದ್ದೀನೋ ಅದನ್ನು 100% ಕೊಟ್ಟು ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಆಡಿಯನ್ಸ್ ದೇವರು ನೋಡಿಬಿಟ್ಟು ಒಪ್ಕೋತಾರ ಇಲ್ವಾ, ಏನು ಯಾವುದ್ರಲ್ಲಿ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಆವಾಗ ನಾನು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಬಟ್ ಜನರೆಲ್ಲ ಕೂತ್ಕೊಂಡು ಒಂದು ಹೌಸ್ಫುಲ್ ಶೋ ಅಂತ ಆಗುತ್ತಲ್ಲ ಸರ್, ಆ ದಿನಕ್ಕೆ ನಾನು ಕಾಯ್ತಾ ಇದ್ದೀನಿ.